ರಾಜ್ಯದಲ್ಲಿ ಮತ್ತೆ ಕೇಸರಿ ಬಾವುಟ ಹಾರಿಸಲು ಸರ್ವಸನ್ನದ್ಧವಾಗಿರುವಂತಹ ಬಿಜೆಪಿ ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇದೆ. ಅದರಲ್ಲೂ ನಿನ್ನೆ ಹಾವೇರಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ನಾಯಕರು ಬಿರುಸಿನ ಪ್ರಚಾರ ನಡೆಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಂಬೇಡ್ಕರ್ ಬದುಕಿದ್ದಾಗಲೇ ಕೊಂದವರು ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿ. ರಾಜ್ಯದಲ್ಲಿ ಗೆದ್ದ ಅಷ್ಟು ಲೋಕಸಭಾ ಸ್ಥಾನಗಳನ್ನು ಉಳಿಸಿಕೊಳ್ಳಲು ಭರ್ಜರಿ ಕ್ಯಾಂಪೇನ್ ಶುರು ಮಾಡಿರುವ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮಾತಿನ ಸಮರವನ್ನೇ ಸಾರಿದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಪ್ರಚಾರ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅಂಬೇಡ್ಕರ್ ಬದುಕಿದ್ದಾಗಲೇ ಕಗ್ಗೊಲೆ ಮಾಡಿದವರು ಕಾಂಗ್ರೆಸ್ನವರು 2 ಬಾರಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ಅಂತ ಕೆಂಡಕಾರಿದ್ರು. ದಲಿತರ ಬಗ್ಗೆ ಮಾತನಾಡ್ತಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹೆಸರನ್ನ ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಂವಿಧಾನ ದಿನಾಚರಣೆಯನ್ನ ಮಾಡಿದ್ರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬದುಕಿದ್ದಾಗಲೇ ಕಗ್ಗೊಲೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಕಾರಣ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಚಾನ್ಸೇ ಇಲ್ಲ ಎಂದ ಬೊಮ್ಮಾಯಿ. ಇನ್ನು ಹಾವೇರಿಯ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ 543 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಸ್ಪರ್ಧಿಸಿರೋದು 200 ಕ್ಷೇತ್ರಗಳಲ್ಲಿ ಅಂತ ಹೇಳಿ ಟಾಂಗ್ ಕೊಟ್ರು. 543 ಸೀಟ್ ಅದಾವ ಲೋಕಸಭಾದಲ್ಲಿ. ಮೆಜಾರಿಟಿ ಬರ್ಬೇಕಂತಂದ್ರೆ 272 ಬೇಕು. ಇವ್ರು ನಿಂತಿದ್ದು 200 ಸೀಟ್. ಕಾಂಗ್ರೆಸ್ ಪಾರ್ಟಿ ನಿಂತಿದ್ದು 200 ಸೀಟ್. ಇವ್ರು ಅಧಿಕಾರ ಬರೋದಕ್ಕೆ ಚಾನ್ಸೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಿದ ಮಾಳವಿಕಾ ಅವಿನಾಶ್, ಇಲ್ಲಿನ ಜನರ ರಕ್ತದ ಬಣ್ಣ ಕೇಸರಿ. ಇವರ ಕೈ ಕುಯ್ದ್ರೆ ಬರೋದು ಕೆಂಪು ರಕ್ತ ಅಲ್ಲ, ಕೇಸರಿ ಬಣ್ಣದ ರಕ್ತ ಅಂತ ಹೇಳಿಕೆ ನೀಡಿದ್ದಾನೆ. 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲುವ ಸವಾಲು ನಮ್ಮ ಮುಂದಿದೆ. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಬಿಜೆಪಿ ನಮಗೆ ಗೊತ್ತಿಲ್ವಾ? ದಕ್ಷಿಣ ಕನ್ನಡದವ್ರಿಗೆ ಬಿಜೆಪಿ ಬಗ್ಗೆ ಹೇಳಕ್ ಬಂದ್ರಾ? ದಕ್ಷಿಣ ಕನ್ನಡದವ್ರಿಗೆ ಹಿಂದುತ್ವದ ಪಾಠ ಹೇಳಕ್ ಬಂದ್ರಾ ಅಂತ ಕೇಳಬೇಡಿ. ನೋ, ನಾನು ಅದಕ್ಕೆ ಬಂದಿಲ್ಲ, ರಿವೈಸ್ ಮಾಡಕ್ಕೆ ಬಂದಿದ್ದೀನಿ ಅಷ್ಟೇ. ನೀವೆಲ್ಲರೂ ರಕ್ತ ಕುಯ್ದರೆ ಕೇಸರಿ ಬಣ್ಣದ್ದು ನಂಗೆ ಗೊತ್ತು, ಕೆಂಪಲ್ಲ. ಆದರೂ ರಿವೈಸ್ ಮಾಡಕ್ಕೆ ಬಂದಿದ್ದೀನಿ ಅಷ್ಟೇ. ಒಟ್ನಲ್ಲಿ ಮೊದಲ ಹಂತದ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು, ಪ್ರಚಾರದ ಜೊತೆಗೆ ನಾಯಕರ ವಾಕ್ಸಮರ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, TV9.